Dear students, welcome to online classes. So today's classes, we will be discussing about the remaining characteristics of the Indian economy. The fifth one, deficiency of capital. So in India, there is a great shortage of capital. So not only the amount of capital available is very small, but the rate of capital formation is also very low. ಸೊ ಭಾರತ ಇನ್ನೊಂದು ಪ್ರಮುಖ ಆರ್ಥಿಕ ಲಕ್ಷಣವನ್ನು ಹೊಂದಿರತಕ್ಕಂಥದ್ದು ಅದು ಬಂಡವಾಳದ ಕೊರತೆಯಾಗಿರ್ತಕ್ಕಂಥದ್ದು. ಭಾರತ ಬಹಳಷ್ಟು ಬಂಡವಾಳದ ಕೊರತೆಯನ್ನು ಎದುರಿಸ್ತಾ ಇರ್ತಕ್ಕಂತಹ ರಾಷ್ಟ್ರವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಭಾರತದಲ್ಲಿ ಬಂಡವಾಳದ ಕ್ರೋಢೀಕರಣವು ಕೂಡ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಎ ಕಂಟ್ರಿ ಕ್ಯಾನ್ ಬಿಕಮ್ ಎ ರಿಚ್ ಆ್ಯಂಡ್ ಪವರ್ಫುಲ್ ಓನ್ಲಿ ಫಾರ್ ದಿ ಪೊಸೆಸಿಂಗ್ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್. ಯಾವುದೇ ಒಂದು ದೇಶ ಶ್ರೀಮಂತ ರಾಷ್ಟ್ರವಾಗಬೇಕಾದ್ರೆ ಅಥವಾ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅಂತಂದರೆ ಆ ದೇಶ ಅತ್ಯಧಿಕವಾಗಿರ್ತಕ್ಕಂಥ ಬಂಡವಾಳವನ್ನು ಹೊಂದಿರಬೇಕು ಅನ್ನೋದು. ಆ ರೀತಿ ಬಂಡವಾಳವನ್ನು ಹೊಂದಿದಾಗ ಮಾತ್ರ ದೇಶ ತ್ವರಿತಗತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಇನ್ ಅಡ್ವಾನ್ಸ್ಡ್ ಕಂಟ್ರೀಸ್ ಲೈಕ್ USA, UK, etc. So the possessing bulky amount of capital and therefore they have to so secure a high level of productivity. ಮುಂದುವರೆದ ದೇಶಗಳಲ್ಲಿ ಅತ್ಯಧಿಕ ಬಂಡವಾಳವನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇವತ್ತು ಇಂಗ್ಲೆಂಡ್ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ರಷ್ಯಾದಂಥ ರಾಷ್ಟ್ರಗಳು ಅತ್ಯಧಿಕ ಬಂಡವಾಳವನ್ನು ಹೊಂದಿರತಕ್ಕಂಥದ್ದು. ಆ ರೀತಿ ಬಂಡವಾಳವನ್ನು ಹೊಂದಿರೋದ್ರಿಂದ ಆ ದೇಶದ ಉತ್ಪಾದಕತೆ ಹೆಚ್ಚಳವಾಗಲಿಕ್ಕೆ, ಅತ್ಯಧಿಕ ಉತ್ಪಾದಕತೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ರಾಷ್ಟ್ರಗಳು ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥದ್ದು ಮತ್ತು ಶಕ್ತಿಶಾಲಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಸೊ ಡ್ಯೂ ಟು ಲೋ ಇನ್ಕಮ್ ಆ್ಯಂಡ್ ಹೈ ಪ್ರೈಸಸ್, the income is mostly spent on consumption, so leaving no margin for savings. ನಮ್ಮಂಥ ದೇಶಗಳಲ್ಲಿ ಜನರು ಪಡೀತಾ ಇರ್ತಕ್ಕಂಥ ಆದಾಯ ಬಹಳಷ್ಟು ಕಡಿಮೆ ಇರ್ತಕ್ಕಂಥದ್ದು. ಹಾಗಾಗಿ ಆ ಅಲ್ಪ ಪ್ರಮಾಣದ ಆದಾಯ ಸಂಪೂರ್ಣವಾಗಿ ಅನುಭವಕ್ಕಾಗಿಯೇ ಖರ್ಚಾಗ್ತಾ ಇರೋದ್ರಿಂದ ಇಲ್ಲಿ ಉಳಿತಾಯ ಮಾಡಲಿಕ್ಕೆ ಅವಕಾಶವೇ ಇಲ್ಲದಂತಾಗ್ತಕ್ಕಂಥದ್ದು. ಹಾಗಾಗಿ ಭಾರತದ ತಲಾ ಆದಾಯ ಬಹಳಷ್ಟು ಕಡಿಮೆ ಇರೋದ್ರಿಂದ ಆ ತಲಾ ಆದಾಯ ಅವರ ಜನರಿಗೆ ಉಪಜೀವನಕ್ಕೆ ಸಾಕಾಗದೇ ಇದ್ದಾಗ ಉಳಿತಾಯ ಮಾಡತಕ್ಕಂತಹ ಒಂದು ಸನ್ನಿವೇಶ ಅಲ್ಲಿ ಕಂಡು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಇದರಿಂದ ಭಾರತದಲ್ಲಿ ಈ ಬಂಡವಾಳದ ಕ್ರೋಢೀಕರಣ ಅಥವಾ ಬಂಡವಾಳದ ಸಂಗ್ರಹಣೆ ಬಹಳಷ್ಟು ಕಡಿಮೆ ಇರತಕ್ಕಂಥದ್ದು ಅನ್ನೋದು. ಸೊ ಲೋ ಸೇವಿಂಗ್ಸ್ ಮೀನ್ಸ್ ಲೋ ಕ್ಯಾಪಿಟಲ್ ಫಾರ್ಮೇಷನ್. ಎಲ್ಲಿ ಉಳಿತಾಯದ ಪ್ರಮಾಣ ಕಡಿಮೆ ಇರ್ತದೆಯೋ ಅಲ್ಲಿ ಬಂಡವಾಳದ ಕ್ರೋಢೀಕರಣವೂ ಕೂಡ ಕಡಿಮೆ ಇರ್ತಕ್ಕಂಥದ್ದು. ಬಂಡವಾಳದ ಕೊರತೆ ಇದ್ದರೆ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಲಿಕ್ಕೆ ನಾವು ಸಾಧ್ಯ ಇಲ್ಲ. ಹಾಗಾಗಿ ಭಾರತ ಎದುರಿಸ್ತಾ ಇರ್ತಕ್ಕಂಥ ಇನ್ನೊಂದು ಬಹುದೊಡ್ಡ ಸಮಸ್ಯೆ ಅಂತಂದರೆ ಬಂಡವಾಳದ ಕೊರತೆ ಅನ್ನೋದು. ಆ್ಯಂಡ್ ಸಿಕ್ಸ್ತ್ ಒನ್, ಪೂರ್ ಕ್ವಾಲಿಟಿ ಆಫ್ ಹ್ಯೂಮನ್ ಕ್ಯಾಪಿಟಲ್. ಸೊ ನಮ್ಮ ದೇಶದಲ್ಲಿ ಕಾರ್ಮಿಕರ ದಕ್ಷತೆ ಬಹಳಷ್ಟು ಕಡಿಮೆ ಇರ್ತಕ್ಕಂಥದ್ದು. So the another special features of Indian economy is the poor quality of human capital. ನಮ್ಮ ದೇಶದ ಮತ್ತೊಂದು ವಿಶೇಷ ಆರ್ಥಿಕತೆಯ ಲಕ್ಷಣ ಏನು ಅಂತಂದರೆ ಭಾರತದ ಕಾರ್ಮಿಕರ ದಕ್ಷತೆ ಬಹಳಷ್ಟು ಕಡಿಮೆ ಇರತಕ್ಕಂಥದ್ದು. ಇಟ್ ಮೀನ್ಸ್ ದ್ಯಾಟ್ ದ ಕ್ವಾಲಿಟಿ ಆಫ್ ಇಂಡಿಯನ್ ಲೇಬರ್ ಈಸ್ ವೆರಿ ಪೂರ್. ಇಂಡಿಯನ್ ಲೇಬರ್ ಈಸ್ ಎ ಇನ್ಎಫಿಷಿಯಂಟ್ when compared to the labor of any advanced countries in the world. ಜಗತ್ತಿನ ಮುಂದುವರಿದ ರಾಷ್ಟ್ರಗಳ ಕಾರ್ಮಿಕರಿಗೆ ಹೋಲಿಕೆ ಮಾಡಿದರೆ ನಮ್ಮ ದೇಶದ ಕಾರ್ಮಿಕರ ದಕ್ಷತೆ ಬಹಳಷ್ಟು ಅದಕ್ಷತೆಯಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ. ಇನ್ ಇಂಡಿಯಾ ಮಾಸಸ್ ಆರ್ ಪೂರ್, illiterate, ignorant, subject to ill health, so untrained and so condemned to the state of semi-starvation. So therefore, they cannot contribute much to the country's economic development. ಇಲ್ಲಿ ನಮ್ಮ ದೇಶದಲ್ಲಿ ಕಾರ್ಮಿಕರ ದಕ್ಷತೆ ಕಡಿಮೆ ಆಗಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ನಮ್ಮ ದೇಶದ ಜನರು ಇಲ್ಲಿ ಅತ್ಯಧಿಕವಾಗಿ ಬಡತನದಿಂದ ಕೂಡಿರ್ತಕ್ಕಂಥದ್ದು, ಅನಕ್ಷರತೆಯಿಂದ ಕೂಡಿರ್ತಕ್ಕಂಥದ್ದು,
ಅಜ್ಞಾನ, ಆರೋಗ್ಯದಲ್ಲಿ ಅಷ್ಟೊಂದು ಉತ್ತಮದಾಯಕ ಸ್ಥಿತಿಯನ್ನು ಹೊಂದದೇ ಇರತಕ್ಕಂಥದ್ದು, ತರಬೇತಿಯಲ್ಲಿ ಹಿನ್ನಡೆಯನ್ನು ಹೊಂದಿರತಕ್ಕಂಥದ್ದು, ಇವೆಲ್ಲವುಗಳು ಕೂಡ ನಮ್ಮ ಕಾರ್ಮಿಕರ ದಕ್ಷತೆ ಹಿನ್ನಡೆಯಾಗಲಿಕ್ಕೆ, ಕಾರ್ಮಿಕರ ದಕ್ಷತೆ ಕಡಿಮೆಯಾಗಲಿಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥದ್ದು. ಈ ರೀತಿ ಅದಕ್ಷ ಕಾರ್ಮಿಕರಿಂದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಧಿಕ ಕೊಡುಗೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಅಲ್ಲಗಳೆಯೋ ಹಾಗಿಲ್ಲ ಅನ್ನೋದು. ಸೊ ಮೋರ್ ಎವರ್ ದ ಇಂಡಿಯನ್ ಲೇಬರ್ಸ್ ಲ್ಯಾಕ್ಸ್ ಮೊಬಿಲಿಟೀಸ್. ಸೊ ದ ಕ್ಯಾಸ್ಟ್ ಸಿಸ್ಟಮ್, language, food habits, so regional consideration, etc. So are some of the obstacles in the movement of labor. ನಮ್ಮ ದೇಶದಲ್ಲಿ ಕಾರ್ಮಿಕರ ಚಲನೆ ಅಥವಾ ಕಾರ್ಮಿಕರು ವಲಸೆ ಹೋಗ್ತಕ್ಕಂಥ ಪ್ರಮಾಣ ಬಹಳಷ್ಟು ಕಡಿಮೆ ಇರತಕ್ಕಂಥದ್ದು. ಯಾಕೆ ನಮ್ಮ ದೇಶದ ಕಾರ್ಮಿಕರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗಲಿಕ್ಕೆ ಹಿನ್ನಡೆಯನ್ನು ಹೊಂದಿದ್ದಾರೆ ಅಂತಂದ್ರೆ, ಸೊ ಅದಕ್ಕೆ ಅನೇಕ ಕಾರಣಗಳು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಅದು ಜಾತಿ ಪದ್ಧತಿ ಆಗಿರ್ಬೋದು, ಭಾಷೆಯ ಸಮಸ್ಯೆ ಆಗಿರ್ಬೋದು, ಆಹಾರದ ಸಮಸ್ಯೆ ಆಗಿರ್ಬೋದು, ಅಥವಾ ಪ್ರಾದೇಶಿಕ ಒಂದು ವಿಚಾರವಾಗಿರ್ಬೋದು. ಇವೆಲ್ಲವುಗಳ ಕಾರಣದಿಂದಾಗಿ ಕಾರ್ಮಿಕರು ತಮ್ಮ ಮೂಲ ಸ್ಥಳವನ್ನು ಬಿಟ್ಟು ಬೇರೊಂದು ಸ್ಥಳಕ್ಕೆ, ಅಂದರೆ ಎಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ತವೆ ಅಲ್ಲಿ ವಲಸೆ ಹೋಗಿ ಉದ್ಯೋಗವನ್ನು ಪಡೆಯತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದು. ಇದು ಕೂಡ ಎಲ್ಲೋ ಒಂದು ಕಡೆ ಸೊ ಕಾರ್ಮಿಕರ ಅದಕ್ಷತೆ ಹೆಚ್ಚಳವಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅನ್ನೋದು. ಅಂಡ್ ನೆಕ್ಸ್ಟ್ 7th one, low level of technology. In technical field also India is very backward. So not only the methods of production are old and primitive, defective, but even the capital equipments available are primitive. ಇವತ್ತು ತಂತ್ರಜ್ಞಾನದಲ್ಲಿಯೂ ಕೂಡ ಬಹಳಷ್ಟು ಹಿನ್ನಡೆಯನ್ನು ಹೊಂದಿರತಕ್ಕಂಥದ್ದು ಭಾರತ. ಸೊ ಭಾರತ ತನ್ನ ಉತ್ಪಾದಕತೆಯಲ್ಲಿ ಇವತ್ತಿಗೂ ಕೂಡ ಪುರಾತನ ತಂತ್ರಜ್ಞಾನವನ್ನೇ ಬಳಸಿಕೊಂಡು ಉತ್ಪಾದಕತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದು ಕೃಷಿ ಉತ್ಪಾದನೆ ಆಗಿರ್ಬೋದು, ಕೈಗಾರಿಕಾ ಉತ್ಪಾದನೆ ಆಗಿರ್ಬೋದು, ಅಥವಾ ಇನ್ನಿತರೆ ಸೇವಾ ಕ್ಷೇತ್ರಗಳಲ್ಲಿ ಕೂಡ ಇವತ್ತಿಗೂ ಕೂಡ ನಾವು ಪುರಾತನ ತಂತ್ರಜ್ಞಾನವನ್ನೇ ಬಳಸಿಕೊಂಡು ಉತ್ಪಾದಕತೆಯನ್ನು ಮಾಡ್ತಾ ಇರೋದು. ಇದರಿಂದ ಉತ್ಪಾದಕತೆ ಕಡಿಮೆ ಆಗ್ತಕ್ಕಂಥದ್ದು, ಆದಾಯ ಕಡಿಮೆ ಆಗ್ತಕ್ಕಂಥದ್ದು, ಆರ್ಥಿಕತೆ ಹಿನ್ನಡೆ ಆಗ್ತಕ್ಕಂಥದ್ದು. ಹಾಗಾಗಿ ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡಾಗ ಉತ್ಪಾದನೆ ಹೆಚ್ಚಳವಾಗ್ತಕ್ಕಂಥದ್ದು, ಆದಾಯ ಹೆಚ್ಚಳವಾಗಿ ದೇಶ ಅಭಿವೃದ್ಧಿಯತ್ತ ಮುನ್ನಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಸೊ ಅಮೆರಿಕನ್ ಫಾರ್ಮರ್ಸ್ ಆರ್ ಏಬಲ್ ಟು ಪ್ರೊಡ್ಯೂಸ್ more than their country's requirements by using up-to-date machinery and scientific fertilizers, whereas Indian farmers are not able to so produce at least what they are required. ನೋಡಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿರ್ತಕ್ಕಂಥ ಅಮೆರಿಕದಲ್ಲಿ ಅಲ್ಲಿ ತಮಗೇನೆಲ್ಲ ಅಗತ್ಯತೆಯ ವಸ್ತುಗಳು ಬೇಕೋ ಅವೆಲ್ಲವುಗಳನ್ನು ತಾವೇ ಉತ್ಪಾದಿಸಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಸೊ ಆ ದೇಶದ ರೈತರು ತಮಗೆ ಬೇಕಾಗುವಷ್ಟು ಆಹಾರವನ್ನು ತಾವೇ ಉತ್ಪಾದನೆ ಮಾಡಿಕೊಳ್ತಾರೆ. ಅಮೆರಿಕದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಮಗೆಷ್ಟು ಅಗತ್ಯತೆ ಇದೆಯೋ ಅಷ್ಟೂ ಸರಕುಗಳನ್ನು ಬೇರೆಯವರನ್ನು ಅವಲಂಬಿಸದೆ ತಾವೇ ಉತ್ಪಾದನೆ ಮಾಡಿಕೊಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ರೈತರು ತಾವು ಉತ್ಪಾದನೆ ಮಾಡತಕ್ಕಂತಹ ಉತ್ಪನ್ನ ತಮಗೆ ಸಾಕಾಗದೇ ಇರತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ತಂತ್ರಜ್ಞಾನ. ಆ ಮುಂದುವರೆದ ದೇಶಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಆ ದೇಶದ ಉತ್ಪಾದನೆ ಹೆಚ್ಚಳವಾಗಿರ್ತಕ್ಕಂಥದ್ದು. ಆದರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಪುರಾತನ ತಂತ್ರಜ್ಞಾನವನ್ನೇ ಅಳವಡಿಸಿಕೊಂಡು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಸೊ ಇವತ್ತು ನಮಗೆ ಅಗತ್ಯತೆಗಿಂತ ಕಡಿಮೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಅನ್ನೋದು. ನೆಕ್ಸ್ಟ್ 8th one, ಅಂಡರ್ ಯುಟಿಲೈಸೇಷನ್